ಈ ನಾಡಿನೊಳಗೆ ಆಗಿ ಹೋಗಿರುವಂಥ ಮಹಾನುಭಾವೆ, ಹೆಣ್ಣು ಕುಲದ ಕಣ್ಮಣಿ, ಹೆಣ್ಣು ಕುಲದ ಮೊಟ್ಟ ಮೊದಲಿಗೆ ಕವಿತೆಯನ್ನ ವಚನಗಳನ್ನು ರಚನೆ ಮಾಡಿ ಈ ನಾಡಿಗೆ ಕೊಟ್ಟಿರುವಂಥ ಕವಿತ್ರಿ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ಒಂದು ಸುಂದರವಾಗಿರುವಂಥ ವಚನವನ್ನು ಬರೀತಾಳೆ. ಮರ ಮರ ಮಥಣಿಸಿ, ಮರ ಮರ ಮಥಣಿಸಿ ಕಿಚ್ಚು ಹುಟ್ಟಿ ತರು ಮರಾದಿಗಳ ಸುಡಲಾಗಿ, ಆತ್ಮ ಆತ್ಮ ಮತಣಿಸಿ ಜ್ಞಾನಾಗ್ನಿ ಹುಟ್ಟಿ ತನು ಗುಣಾದಿಗಳ ಸುಡಲಾಯಿತು. ಇದು ಕಾರಣ ಮಹಾನುಭಾವಿಗಳ ಸಂಘವನ್ನೇ ಕರುಣಿಸಿ ಎನ್ನನ್ನ ಉಳಿವಿಕೊಳ್ಳ ಚನ್ನಮಲ್ಲಿಕಾರ್ಜುನ. ಹೆಣ್ಣು ಕುಲದ ಕಣ್ಮಣಿಯಾಗಿರುವಂಥ ಅಕ್ಕ ಮಹಾದೇವಿ ಬಹಳ ಸುಂದರವಾಗಿರುವಂಥ ಮಾತನ್ನು ಹೇಳ್ತಾಳೆ. ಅಕ್ಕ ಈ ಜಗತ್ತಿಗೆ ಅಕ್ಕ ಆದವಳು, ಕಾಮಾದಿಗಳ ಸೊಕ್ಕನ್ನು ಮುರಿದವಳು. ಈ ಜಗತ್ತಿನೊಳಗ ಅಕ್ಕ ಕಾಮಾದಿಗಳ ಸೊಕ್ಕನ್ನು ಮುರಿದು ತನ್ನೊಳಗ ಹೊಕ್ಕು ಪರಮಾನಂದ ಸ್ಥಳವನ್ನು ಮುಟ್ಟಿದವಳು ಈ ಜಗತ್ತಿನೊಳಗ ಹೆಣ್ಣು ಕುಲದ ಕಣ್ಮಣಿ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ತನ್ನ ಬದುಕಿನೊಳಗ ಚನ್ನಮಲ್ಲಿಕಾರ್ಜುನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಹೇ ಪರಮಾತ್ಮ, ನನ್ನ ಬದುಕಿನೊಳಗ ಈ 4 ಸಾಲಿನ ಅರ್ಥವನ್ನೇ ನನ್ನ ಬದುಕಿನೊಳಗ ಕರುಣಿಸುವಂತ ಅಲ್ಲಿ ಚನ್ನಮಲ್ಲಿಕಾರ್ಜುನಲ್ಲಿ ಪ್ರಾರ್ಥನೆಯನ್ನ ಮಾಡಿದ ಹಾಗೇನೆ ನಿನ್ನೆ ದಿವಸ ಡವಳಾರ ಪಟ್ಟಣದಲ್ಲಿ ಯಾವ ಹಾಲು ಕುರುಬ ಮಾನತನದ ಯಾವ ಒಡತಿಯಾಗಿರುವಂತ ದುಗ್ಗಳೆ ಆ ಊರಿನ ಸಂಗಮನಾಥನಾಗಿರುವಂತ ಪರಮಾತ್ಮನ ಸನ್ನಿಧಾನದೊಳಗ ಪ್ರಾರ್ಥನೆಯನ್ನ ಮಾಡಿದ್ಲಲ್ಲ. ಮದುವೆಯಾಗಿ 45-50 ವರ್ಷವಾದರೂ ಅವಳಿಗೆ ಮಕ್ಕಳೇ ಆಗಿರಲಿಲ್ಲ. ಆ ಸಂಗಮನಾಥನ ಕರುಣೆಯಿಂದ ಮಕ್ಕಳನ್ನ ಪಡೆದುಕೊಂಡಿದ್ದಾಳೆ. ಆ ದುಗ್ಗಳಿಯ ಬದುಕಿನೊಳಗೆ ಸದಾಕಾಲ ಸಂಗಮನಾಥನ ಧ್ಯಾನ, ಸಂಗಮನಾಥನ ಸ್ಮರಣೆ. ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾಳ, ನನಗೆ ಸ್ಮರಣೆ ಮಾಡುವಂತ 4 ಮಾತುಗಳು ನನ್ನ ಬದುಕಿಗೆ ಇರಬೇಕು ಅಂತ ಹೇಳ್ತಾಳೆ. ಅಕ್ಕ ಮಹಾದೇವಿ ಹೇಳಿದ 1ನೇ ಸಾಲಿನೊಳಗು ಮರ ಮರ ಮಥಣಿಸಿ ಕಿಚ್ಚು ಹುಟ್ಟಿ ಸುತ್ತನ ತರುಮರಾದಿಗಳು ಸುಡಲಾಗಿತ್ತು. ಕಾಡಿನೊಳಗ ಮರಗಳಿರ್ತಾವ, ಕಾಡಿನೊಳಗ ಅಡವಿ ಒಳಗ ಮರಗಳಿರ್ತಾವ. ನೋಡಿರಲ್ಲ ಮರಗಳನ್ನ, ದೊಡ್ಡ ದೊಡ್ಡ ಮರಗಳಿರ್ತಾವ. ಆ ಮರಗಳು ಗಾಳಿ ಬೀಸಿದಾಗ ಒಂದಕ್ಕೊಂದು ತಾಕಲಾಡಿ ತಿಕ್ಕಿ 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 ಕಾಡಿನೊಳಗಿರುವ ಮರಗಳು ತಿಕ್ಕಿ ಅಲ್ಲಿ ಏನು ಉತ್ಪತ್ತಿ ಆಗ್ತದಂದ್ರೆ ಬೆಂಕಿ ಉತ್ಪತ್ತಿ ಆಗ್ತದೆ. ಯಾವಾಗ ಅಲ್ಲಿ ಬೆಂಕಿ ಉತ್ಪತ್ತಿ ಆಯ್ತೋ ಅವಾಗ ಇಡೀ ಕಾಡ ಸುಟ್ಟು ಹೋಯ್ತು. ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾಳೆ, ಮರ ಮರ ಮತಣಿಸಿ ಕಿಚ್ಚು ಹುಟ್ಟಿ ತರು ಮರಾದಿಗಳು ಸುಡಲಾಗಿ. ಮರಗಳು ಒಂದಕ್ಕೊಂದು ತಿಕ್ಕಿ ಬೆಂಕಿ ಉತ್ಪತ್ತಿ ಆಗ್ತದೆ. ಆಗುದಿಲ್ಲ? ನೀವೆಲ್ಲ ಕುಂತಿರಲ್ಲ, 2 ಕೈಗಳನ್ನ ಜೋರಾಗಿ ತಿಕ್ಕ್ರಿ ನೋಡೋಣ. ಕೈ ಬೆಚ್ಚಗಾಕ್ಕವ ತಣ್ಣಗಾಕ್ಕವ? ಏನಕ್ಕವ ಹೇಳ್ರಿ? ಬೆಚ್ಚಗಾಕ್ಕವ. ಹಿಂದಿನ ಕಾಲದ ಋಷಿ ಮನೆಗಳು ಕಲ್ಲಿಗೆ ಘರ್ಷಣೆಯನ್ನು ಮಾಡಿ ತಮ್ಮ ದೀಪ ಹಚ್ಕೊಂತಿದ್ರು ಲಿಂಗ ಪೂಜೆಗೆ. ಹಾಗೆ ಅಕ್ಕ ಮಹಾದೇವಿ ಮುಂದುವರೆದು ಹೇಳ್ತಾಳೆ, ಆತ್ಮ ಆತ್ಮ ಮತಣಿಸಿ. ಅಕ್ಕ ಮಹಾದೇವಿ ಹೇಳ್ತಾಳೆ,
ಇಲ್ಲಿ ಮರ ಮತಣಿಸಿದಾಗ ಒಂದಕ್ಕೊಂದು ತಿಕ್ಕಿದಾಗ ಅಲ್ಲಿ ಬೆಂಕಿ ಹುಟ್ಟಿ ಅಲ್ಲಿ ಕಾಡು ಸುಟ್ಟು ಹೋಯ್ತಲ್ಲ, ಹಂಗಾಗಿ ಇಲ್ಲಿ ಆತ್ಮ ಮತಣಿಸಿ, ಇಲ್ಲಿ ಆತ್ಮ ಮತಣಿಸಿದಾಗ ಇಲ್ಲಿ ಏನು ಉತ್ಪತ್ತಿ ಆಗ್ತದಂದ್ರೆ ಇಲ್ಲಿ ಜ್ಞಾನಾಗ್ನಿ ಉತ್ಪತ್ತಿ ಆಗ್ತದೆ. ಜ್ಞಾನ ಅನುಭವದ ಅಮೃತ ಇಲ್ಲಿ ಉತ್ಪತ್ತಿ ಯಾವಾಗ ಅಂತರಂಗದಲ್ಲಿ ಆತೋ ಅಲ್ಲಿ ಹಂಗ ಕಾಡು ಸುಟ್ಟು ಹೋಯ್ತು, ಹಂಗ ನಮ್ಮ ದೇಹದೊಳಗಿರುವಂಥ ಪಾಪನು ಕೂಡ, ಪಾಪ ಕರ್ಮಾದಿಗಳು ಕೂಡ ಸುಟ್ಟು ಹೋಗ್ತಾವಂತ. ಅದಕ್ಕೆ ಅಕ್ಕ ಮಹಾದೇವಿ ಹೇಳಿದ್ಲು, ಇಂಥ 4 ಮಾತು ಕೇಳುವಂಗ ನನಗ ಕರುಣಿಸುವಂತ ಚನ್ನಮಲ್ಲಿಕಾರ್ಜುನನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾಳೆ. ಏನಿಲ್ಲದ ಮನಸ್ಸಿನಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ ಅಂತಂದ್ರೆ ಜೀವನದ ಸುಖವೇ ಇಲ್ಲ. ಜೀವನದ ಸುಖ ಆಗ್ಬೇಕಾಗಿತ್ತಂದ್ರೆ ಇಂಥ 4 ಮಾತುಗಳನ್ನ ಕೇಳಬೇಕು ನಮ್ಮ ಬದುಕಿನೊಳಗ. ಒಳ್ಳೆ 4 ಮಾತುಗಳು, ಮಹಾತ್ಮರಾಡುವ ಮಾತು, ಶರಣರಾಡುವ ಮಾತು, ಸಂತರಾಡುವ ಮಾತು, ಅವು ಮನಸ್ಸಿಗೆ ಆನಂದ ಕೊಡ್ತಾವ, ಮನಸ್ಸಿಗೆ ಸಂತೋಷ ಕೊಡ್ತಾವ, ಮನಸ್ಸಿಗೆ ಸುಖ ಕೊಡ್ತಾವ. ಹಂಗ ಮಹಾತ್ಮರಾಡುವ 2 ಮಾತು ಕೇಳಬೇಕು ಜೀವನದೊಳಗೆ. ಮಹಾತ್ಮರು ಹೇಳುವಂತ 2 ಮಾತು, ಅಪ್ಪ ಸಿದ್ಧಲಿಂಗ ಮಹಾಶಿವಯೋಗಿಗಳು ಹೇಳುವಂತ 2 ಒಳ್ಳೆ ಮಾತು ಕೇಳಬೇಕು ನೀವೆಲ್ಲ. ನಮ್ಮ ಬಾಳು ಬಂಗಾರವಾಗ್ತದೆ. ಈ ಜಗತ್ತೊಳಗೆ ರಾಮಕೃಷ್ಣ ಪರಮಹಂಸರು, ಆ ರಾಮಕೃಷ್ಣ ಪರಮಹಂಸರ ಸಹವಾಸವನ್ನ ಮಾಡಿರ್ತಕ್ಕಂಥ ಹುಡುಗ ನರೇಂದ್ರ. ರಾಮಕೃಷ್ಣ ಪರಮಹಂಸರ 2 ಮಾತು ಕೇಳಿದ ಈ ಜಗತ್ತಿನೊಳಗೆ ನರೇಂದ್ರ ಆ 2 ಮಾತು ಕೇಳಿದ್ದಕ್ಕಾಗಿ ನರೇಂದ್ರ ಹೋಗಿ ಜಗತ್ತಿಗೆ ಸ್ವಾಮಿ ವಿವೇಕಾನಂದನಾಗಿ ಜಗತ್ತನ್ನ ಬೆಳಗಲಿಲ್ಲೇನು ಈ ನಾಡಿನೊಳಗೆ. ಮಹಾತ್ಮರ 2 ಮಾತುಗಳನ್ನ ಕೇಳಬೇಕು ಬದುಕಿನೊಳಗೆ. ಅಪ್ಪ ಯಡ್ರಾಮಿ ವಿರಕ್ತ ಮಠದ ಅಪ್ಪ ಸಿದ್ಧಲಿಂಗ ಮಹಾಶಿವಯೋಗಿಗಳವರ 2 ಮಾತು ಕೇಳಬೇಕು ನಮ್ಮ ಬದುಕಿನೊಳಗೆ. ಗುರು ಗೋವಿಂದ ಭಟ್ಟರು ಬ್ರಾಹ್ಮಣರಾಗಿದ್ರು, ಶರೀಫ ಇಸ್ಲಾಂ ಧರ್ಮದವನಾಗಿದ್ದ. ಗುರು ಗೋವಿಂದ ಭಟ್ಟರ ಸಂಗಮನ ಮಾಡಿರ್ತಕ್ಕಂಥ ಇಸ್ಲಾಂ ಧರ್ಮದ ಒಬ್ಬ ಹುಡುಗ ಶರೀಫ ಗೋವಿಂದ ಭಟ್ಟರ 2 ಮಾತು ಕೇಳಿದ. ಆ ಗೋವಿಂದ ಭಟ್ಟರ 2 ಮಾತು ಕೇಳಿದ್ದಕ್ಕಾಗಿ ಇವತ್ತು ಶರೀಫ ಹೋಗಿ ಜಗತ್ತಿಗೆ ಶರೀಫ ಶಿವಯೋಗಿ ಆಗಲಿಲ್ಲೇನು. ಮಹಾತ್ಮರ ಆಡುವ 2 ಮಾತು ಕೇಳಬೇಕು. ಅವ ಕೊನೆಗೆ ಸಾಮರಸ್ಯತನವನ್ನ ಬೆಳೆಸಿಕೊಂಡು ಶಿವಯೋಗಿಯಾದ. ಇಸ್ಲಾಂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮನುಷ್ಯ ಶರೀಫ ಈ ಜಗತ್ತಿಗೆ ಒಂದೇ ಮಾತು ಕೊಟ್ಟು ಹೋಗಿದ್ದಾನೆ. ಏನು ಕೊಟ್ಟು ಹೋದ ಶರೀಫ? ದೇವನೊಬ್ಬನೇ. ಈ ಜಗತ್ತಿಗೆ ಒಬ್ಬನೇ ದೇವ ಇದ್ದಾನೆ. ಈಶ್ವರ ಅಂದ್ರು ಅವನೇ, ಅಲ್ಲ ಅಂದ್ರು ಅವನೇ, ಯೇಸು ಕ್ರಿಸ್ತ ಬುದ್ಧ ಬಸವ ಅಂದರು ಅವನೇ. ಅದಕ್ಕೆ ಈ ಪ್ರಪಂಚದಲ್ಲಿ ದೇವನೊಬ್ಬನೇ. ಅನ್ನ ಬಸವಣ್ಣವರು ಹೇಳಿದ್ರು, ದೇವನೊಬ್ಬ ನಾಮ ಹಲವು, ಪರಮ ಪತಿರತಿಗೆ ಗಂಡನೊಬ್ಬ, ಜಗತ್ತಿಗೆ ಒಬ್ಬನೇ ದೇವರು. ಹಾಗಾದ್ರೆ ಜಗತ್ತಿಗೆ ಒಬ್ಬನೇ ದೇವರು ಹೆಂಗದಾನ? ನಿಮ್ಮೆಲ್ಲರ ಮನೆಯೊಳಗೆ ಕನ್ನಡಿಗಳದಾವ. ಬಡವ್ರ ಮನ್ಯಾಗ ಸಣ್ಣವು ಇರಬಹುದು, ಸಾವುಕಾರ ಮನ್ಯಾಗ ದೊಡ್ಡವು ಇರಬಹುದು ಕನ್ನಡಿಗಳು. ನಿಮ್ಮ ಮನ್ಯಾಗ ಎಲ್ಲರ ಮನ್ಯಾಗ ಕನ್ನಡಿ ಅದಾವಿಲ್ಲ? ಇವ ಕನ್ನಡಿ ಅದಾವಿಲ್ಲ? ಎಲ್ಲರ ಮನ್ಯಾಗ ಕನ್ನಡಿ ಇರ್ತಾವ. ಬಡವ್ರ ಮನ್ಯಾಗ ಇರ್ತಾವ, ಶ್ರೀಮಂತರ ಮನ್ಯಾಗ ಇರ್ತಾವ. ಎಂಥ ಕಡು ಬಡವ್ರು ಅದಾರಂದ್ರೆ ಎಲ್ಲರ ಮನೆಯೊಳಗೆ ಕನ್ನಡಿನ ಇರ್ತಾವ. ಆ ಕನ್ನಡಿ ಒಳಗೆ ಹೋಗಿ ನೀವು ಮುಖ ನೋಡಿದ್ರೆ ನಿಮ್ಮ ಮುಖ ಕಾಣಿಸ್ತದೋ ಏನು ಬೇರೆಯವ್ರ ಮುಖ ಕಾಣಿಸ್ತದೋ? ಯಾರ ಮುಖ ಕಾಣಿಸ್ತವ್ರಿ? ನಿಮ್ಮ ಮುಖನೇ ಕಾಣಿಸ್ತವಲ್ಲ.
ಹಂಗ ಕನ್ನಡಿ ಒಳಗೆ ಯಾರ್ಯಾರು ಹೋಗಿ ಯಾರ್ಯಾರು ನೋಡ್ತಾರ ಅವರವರ ಮುಖವೇ ಕಾಣಿಸ್ತದೆ ಹೊರತು ಮತ್ತೊಬ್ಬರ ಮುಖ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗ ಪರಮಾತ್ಮ ಹಂಗಾಗಿ ಜಗತ್ತಿನೊಳಗದಾನಂದ್ರ ಹರಿಯ ಭಕ್ತರಿಗೆ ಹರಿಯಾಗಿ, ಹರನ ಭಕ್ತನಿಗೆ ಹರನಾಗಿ, ಅಲ್ಲಾಹನ ಭಕ್ತನಿಗೆ ಅಲ್ಲಾಹನಾಗಿ ಅವರವರ ಧರ್ಮಕ್ಕನುಗುಣವಾಗಿ ಪರಮಾತ್ಮ ಇದ್ದಾನೆ. ಆದರೆ ಈ ಜಗತ್ತಿನೊಳಗ ದೇವನೊಬ್ಬನೇ. ಈ ನಾಡಿನೊಳಗ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳವರ ಎರಡು ಮಾತು ಕೇಳಿದ ಕಣ್ಣಿಲ್ಲದ ಕುರುಡರಾಗಿರುವಂತ ಪಂಚಾಕ್ಷರಿ ಗವಾಯಿಗಳವರು, ಹಾನಗಲ ಕುಮಾರ ಮಹಾಶಿವಯೋಗಿಗಳವರ ಅಂತಃಕರಣದಲ್ಲಿ ಬೆಳೆದಿರುವಂತ ಪಂಡಿತ ಪಂಚಾಕ್ಷರಿ ಗವಾಯಿಗಳವರು ಮದುವೆ ಆಸೆ, ಮದುವೆ ಆಗಬೇಕನ್ನುವಂತ ಹಂಬಲದಿಂದ ಬಳಲುವಂತ ಪಂಚಾಕ್ಷರಿ ಗವಾಯಿಗಳವರಿಗೆ ಹಾನಗಲ ಕುಮಾರ ಮಹಾಶಿವಯೋಗಿಗಳು ಹೇಳಿದ್ರು, ಏ ಪಂಚಾಕ್ಷರಿ, ಸಮಾಜದ ಹಣದಿಂದ ವಿದ್ಯೆಯನ್ನು ಕಲಿತೀಯೋ, ಸಮಾಜದ ಋಣವನ್ನು ತೀರಿಸಬೇಕು, ಸಮಾಜದ ಋಣದೊಳಗೆ ನೀನು ಹೋಗಬೇಡ, ನೀನು ಮದುವೆ ಆಗಬೇಡ. ಮದುವೆಯಾಗಿ 1-2 ಮಕ್ಕಳಿಗೆ ನೀನು ತಂದೆ ಆಗುವುದಕ್ಕಿಂತ ಈ ಜಗತ್ತಿನೊಳಗಿರುವಂತ ಅಂಧ ಅನಾಥ ಮಕ್ಕಳಿಗೆ, ಕುರುಡ ಕುಂಟ ಮಕ್ಕಳಿಗೆ, ಸಾವಿರ ಮಕ್ಕಳಿಗೆ ನೀನು ತಂದೆಯಾಗಬೇಕಂತ ಹಾನಗಲಪ್ಪ ಹೇಳಿದ ಪಂಚಾಕ್ಷರಿ ಗವಾಯಿಗಳವರಿಗೆ ಒಪ್ಪಲಿಲ್ಲ. ಕನ್ಯೆ ನೋಡ್ಬೇಕನ್ನುವಂತ ಆಸೆ, ಕನ್ಯೆ ನೋಡಕ್ ಹೋದ್ರು. ಯಾರು ಕೊಡ್ತಾರೆ ಹೇಳ್ರಿ ಕಣ್ಣಿಲ್ಲದ ಕುರುಡನಿಗೆ ಅಂತ ಹೇಳಿದ್ರು. ಪಂಚಾಕ್ಷರಿ ಗವಾಯಿಗಳು ಗಳಗಳ ಹತ್ಕೊಂತ ಬಂದ್ರು. ಹಾನಗಲ್ಲಪ್ಪನ ಪಾದಕ್ಕ ಹಣೆ ಮಣಿದು, ಇಪ್ಪ ನಿನ್ನ 2 ಮಾತುಗಳಿಂದ ನನ್ನ ಮನ ಪರಿವರ್ತನೆಯಾಗ್ಯದ. ಇನ್ನು ಮುಂದೆ ಆ ಜನ್ಮದ ಬ್ರಹ್ಮಚಾರಿಯಾಗಿ ನಾನು ಜೀವನ ಕಳೆದು ಅಂದ ಅನಾಥ ಮಕ್ಕಳಿಗೆ ನಾನು ತಂದೆಯಾಗಿ ಸಮಾಜದ ಋಣವನ್ನು ತೀರಿಸ್ತೇನೆ ಅಂದರು ಪಂಚಾಕ್ಷರಿ ಗವಾಯಿಗಳವರು. ಹಾನಗಲ್ಲಪ್ಪನ 2 ಮಾತು ಕೇಳಿದ್ದಕ್ಕಾಗಿ. ಅದಕ್ಕೆ ನಮ್ಮ ಜೀವನದೊಳಗನೆ, ಇಲ್ಲಿ ನಮ್ಮ ಬದುಕಿನೊಳಗನೆ ಶರಣರ ನುಡಿಗಳನ್ನ ಕೇಳಬೇಕು, ಶರಣರ ಸ್ಮರಣೆಯನ್ನ ಮಾಡಬೇಕು, ಶರಣರ ಚಿಂತನವನ್ನ ಮಾಡಬೇಕನ್ನುವಂತ ಬದುಕನ್ನ ಕಟ್ಟಿಕೊಂಡವಳು ಡವಳಾರಪುರದ ಒಡತಿ, ಹಾಲು ಕುರುಬ ಮನೆತನದ ಒಡತಿಯಾಗಿರುವಂತಹ ದುಗ್ಗಳೆ. ಸದಾವಕಾಲ ಶರಣರ ಚಿಂತನೆಯಲ್ಲಿ ಕಾಲವನ್ನ ಕಳೆದು ನಿನ್ನೆಯ ದಿನ ಮಕ್ಕಳನ್ನ ಪಡೆದುಕೊಂಡಿದ್ದಾಳೆ. ಆ ಮಗುವನ್ನು ತೊಟ್ಟಿಲಕ್ಕೆ ಹಾಕಿ ಜೋಗಲವನ್ನು ಪಾಡಿ ಆನಂದವಾಗಿ ಡವಳಾರ ಪಟ್ಟಣದೊಳಗೆ ಇದ್ದಾಳೆ. ಬಹುದಿನಗಳ ಕನಸು ಯಾವ ದುಗ್ಗಳೆ, 1 ಅಲ್ಲ 2 ಅಲ್ಲ 4-5 ವರ್ಷಗಳದ ಆಸೆ. ಆ ಸಂಗಮೇಶ್ವರನ ಕೃಪೆಯಿಂದ ಪಡೆದುಕೊಂಡಿರುವಂತಹ ದುಗ್ಗಳೆ ಯಾವಾಗ ಗಂಡ ಮಗು ತೊಡಿ ಮೇಲೆ ಆಡ್ಲಿಕ್ಕತ್ತು ಬಹಳ ಖುಷಿ, ಬಹಳ ಆನಂದ. ಆ ಮಗುವನ್ನ ನೋಡಿ ನಗನಗತ ಖುಷಿಯಿಂದ ಇರುವ ಸಮಯದೊಳಗ ಆ ಮಗುವಿಗೆ ಬೆಳಗಿನ ಜಾವದೊಳಗ ಎಣ್ಣೆ ಹಚ್ಚಿ, ಕೊಬ್ಬರಿ ಎಣ್ಣೆ ಹಚ್ಚಿ, ನೆತ್ತಿಗೆ ಹಚ್ಚಿ ತಿಕ್ತಾರ, ಮೂಗು ತಿಕ್ತಾರ, ತುಟಿ ತಿಕ್ತಾರ. ತಿಕ್ಕುವುದಿಲ್ಲೇನು? ಸಣ್ಣ ಮಕ್ಕಳಿಗೆ ಎಣ್ಣೆ ಹಚ್ಚಿ ತಿಕ್ತಿರಿಲ್ಲೇವು? ಆ ದುಗ್ಗಳೆ ತನ್ನ ಮಗನಾಗಿರುವಂತಹ ಗೊಲ್ಲಾಳೇಶ್ವರನಿಗೆ ಬೆಳಗಿನ ಜಾವದೊಳಗ ಕೊಬ್ಬರಿ ಎಣ್ಣೆ ಹಚ್ಚಿ ತಿದ್ದಿ ತೀಡಿ ಬಿಸಿನೀರು ಹಾಕಿ ಎರಿತಿದ್ಲು. ಮೈ ಒರೆಸಿ ಬಟ್ಟೆಯನ್ನು ಉಡಿಸಿ ಆ ಕೂಸಿಗೆ ವಿಭೂತಿಯನ್ನು ಧರಿಸಿ ಸಂಗಮನಾಥನ ಸ್ಮರಣೆಯನ್ನು ಮಾಡಿ ಕೂಸಿಗೆ ಎದೆ ಹಾಲನ್ನು ಉಣಿಸ್ತಾಳೆ. ತಾಯಿ ಮಗನಿಗೆ ಎದೆ ಹಾಲನ್ನು ಉಣಿಸಬೇಕಾದ್ರೆ ಹಂಗ ಉಣಿಸ್ತಿರ್ಲಿಲ್ಲ. ಸಂಗಮನಾಥನ ಧ್ಯಾನ ಸ್ಮರಣೆಯನ್ನು ಮಾಡ್ತಾ ಮಗನಿಗೆ ಹಾಲನ್ನು ಉಣಿಸ್ತಾಳೆ.
ಹೆತ್ತ ತಾಯಂದಿರು ನಿಮ್ಮ ಮಕ್ಕಳಿಗೆ ಎದೆ ಹಾಲನ್ನೇ ಉಣಿಸಬೇಕು. ಆದ್ರೆ ಇವತ್ತಿನ ಕಾಲದೊಳಗೆ ಹೆಣ್ಮಕ್ಕಳು ನಮ್ಮ ಸೌಂದರ್ಯ ಹಾಳು ಹಾಕ್ತದಂತೇಳಿ ಹುಟ್ಟಿದ ಮಕ್ಕಳಿಗೆ ಎದೆ ಹಾಲು ಉಣಿಸೋದು ಬಿಟ್ಟಾರ. ಈಗ ಮಕ್ಕಳಿಗೆಲ್ಲ ಎದೆ ಹಾಲು ಕೊಡೋದು ಬಿಟ್ಟಾರ, ಬಾಟ್ಲಿ ಹಾಲು ಕೊಡಕತ್ಯಾರ. ಒಂದು ಈಟೀಟ ಬಾಟ್ಲಿ ಇರ್ತಾವ, ಏನಂತಾರೆ ಅವ ನಿಪ್ಪಲ್ ಅಂತಿರ್ತಾರ. ಅದ ಕೂಸು ಮನಿ ಒಳಗೆ ಓಡಾಡ್ತಾನೆ ಇರ್ತದ. ಅದೇನಾದ್ರೂ ಒಳಗೆ ಕತ್ತಿದನಂದ್ರೆ ಬಾಯಾಗ ಹೋಗಿ ಅದನ್ನು ತುರುಕಿ ಬಿಡ್ತಾರ, ಅದು ಸುಮ್ಮನೆ ಹಾಕಿ ಬಿಡ್ತೈತೆ ಅದು ಕೂಸು. ನಾನು ಹೆತ್ತವರಿಗೆ ಹೇಳೋದಕ್ಕಿಷ್ಟೇ, ಬಾಟ್ಲಿ ಹಾಲು ಕುಡಿಸಬೇಡ್ರಿ, ನಿಮ್ಮ ಎದೆ ಹಾಲು ಕುಡಿಸ್ರಿ ನಿಮ್ಮ ಮಕ್ಕಳಿಗೆ. ನೀವು ಬಾಟ್ಲಿ ಹಾಲು ಕೊಟ್ರಿ ಅಂದ್ರೆ ಅವ ಮುಂದೆ ದೊಡ್ಡವನಾಗ್ತಾನ, ದೊಡ್ಡ ಬಾಟ್ಲಿ ಹಿಡಿತಾನ, ನಿಮ್ಮನ್ನೆಲ್ಲ ಹೊರಗೆ ಹಾಕ್ತಾನ. ತಾಯಿಗಳು ಎದೆ ಹಾಲನ್ನೇ ಕುಡಿಸಬೇಕು. ಯವ್ವ, ನಾನು ನಿಮ್ಮನ್ನು ಕೇಳ್ತೇನೆ, ಹಾಲಿನೊಳಗೆ ಯಾವ ಹಾಲು ಶ್ರೇಷ್ಠ? ಈ ಜಗತ್ತಿನೊಳಗೆ ಎಮ್ಮೆ ಹಾಲ, ಆಕಳ ಹಾಲ, ಕುರಿ ಹಾಲ, ಆಡಿನ ಹಾಲ, ಹುಲಿ ಹಾಲ, ಕತ್ತಿ ಹಾಲ, ಎಲ್ಲ ಹಾಲು ಅದಾವ. ಎಲ್ಲ ಹಾಲಿನೊಳಗೆ ಶ್ರೇಷ್ಠವಾಗಿರುವಂಥ ಹಾಲು ಯಾವುದು ಹೇಳ್ರಿ ನೋಡೋಣ. ಹಾಲಿನೊಳಗೆ ಯಾವ ಹಾಲು ಶ್ರೇಷ್ಠ? ಹಾಲಿನೊಳಗೆ ಯಾವ ಹಾಲು ಶ್ರೇಷ್ಠ? ಆಕೆ ಕತ್ತಿ ಹಾಲು ಅಂತಾಳು ನೋಡಕ್ಕೆ. ಹಾಲಿನೊಳಗೆ ಯಾವ ಹಾಲು ಶ್ರೇಷ್ಠ ಅಂದ್ರೆ ತಾಯಿಯ ಎದೆ ಹಾಲೇ ಈ ಜಗತ್ತಿಗೆ ಬಹಳ ಶ್ರೇಷ್ಠ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಜೀವನದೊಳಗೆ. ಈ ಹೂವಿನೊಳಗೆ ಯಾವ ಹೂ ಶ್ರೇಷ್ಠವ? ನಾನಾ ಥರದ ಹೂಗಳದಾವ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾನಾ ಥರದ ಹೂಗಳದಾವ. ಮತ್ತ ಬ್ರಹ್ಮಲೋಕದೊಳಗೆ ಪಾರಿಜಾತಕ ಪುಷ್ಪ ಅಂತನದ ಅಂತ ಹೇಳ್ತಾರ. ಆದ್ರೆ ಹೂವಿನೊಳಗೆ ಯಾವ ಹೂ ಶ್ರೇಷ್ಠ? ಹೂವಿನೊಳಗೆ ಯಾವ ಹೂ ಶ್ರೇಷ್ಠ? ಹೂವಿನೊಳಗೆ ಯಾವ ಹೂ ಶ್ರೇಷ್ಠ ಅಂದ್ರೆ ಹತ್ತಿ ಹೂ ಭಾಳ ಶ್ರೇಷ್ಠ. ಯಾಕಂತಂದ್ರೆ ಅದು ಹತ್ತಿ ಹೂವಾಗಿ ಕಾಯಾಗಿ ಹತ್ತಿ ಕೊಡ್ತದ. ಹತ್ತಿ ಅಲ್ಲಿ ಮಿಲ್ಲಿಗೆ ಹಾಕಿದ್ರೆ, ಮಷೀನಿಗೆ ಹಾಕಿದ್ರೆ ನೂಲಾಗ್ತದ. ನೂಲಾಗಿ ನಮ್ಮ ದೇಹಕ್ಕೆ ಬಟ್ಟೆಯಾಗಿ ಬರ್ತದಲ್ಲ, ಅದಕ್ಕೆ ಈ ಜಗತ್ತಿನೊಳಗೆ ಹತ್ತಿ ಹೂ ಬಹಳ ಶ್ರೇಷ್ಠ. ಫಲದೊಳಗೆ ಯಾವ ಫಲ ಶ್ರೇಷ್ಠ? ನಾನಾ ಥರದ ಹಣ್ಣುಗಳದಾವು. ಈ ಫಲಗಳಲ್ಲಿ ಶ್ರೇಷ್ಠವಾಗಿರುವಂತ ಫಲ ಸಂತಾನ ಫಲ. ಅಂತ ಸಂತಾನ ಫಲವನ್ನ ಪಡ್ಕೊಂಡ ತಾಯಿ ದುಗ್ಗಳೆ ಮಗನಿಗೆ ಎದೆ ಹಾಲು ಕೊಡುತ್ತಾಳ. ನನ್ನ ಮಗನಿಗೆ ದೃಷ್ಟಿ ಆಗಬಾರದು ಅಂತ ಶರಗನ್ನ ಮುಚ್ಚಿ ಮಗನಿಗೆ ಹಾಲು ಕೊಡ್ತಾಳ. ಮಗನಿಗೆ ಹಾಲನ್ನು ಉಣಿಸಿ ತೊಟ್ಟಿಲಕ್ಕ ಮಗುವನ್ನ ಹಾಕ್ತಾಳೆ. ತೊಟ್ಟಿಲೊಳಗೆ ಮಗುವನ್ನ ಹಾಕಿ ಅಕ್ಕಿ ಎಷ್ಟು ಚಂದ ಜೋಗಳ ಹಾಡ್ತಿದ್ರು. ಆಗಿನ ಕಾಲದೊಳಗೆ ತಾಯಿದ್ರು ಚಂದ ಪದ ಹಾಡ್ತಿದ್ರು. ತೊಟ್ಟದೊಳಗೆ ಹಾಕಿ ಭಾಳ ಚಂದ ಹಾಡ್ತಿದ್ರು. ಹಾಡಿದ್ರೆ ಮಕ್ಕಳು ಮಲಗ್ತಿದ್ದು. ಈಗಿನ ತಾಯಂದ್ರೆ ಜೋಗಳ ಪದ ಹಾಡ್ತಾರೆ ನೋಡ್ಬೇಕು. ಈಗಿನ ಮಕ್ಕಳು ತಾಯಂದ್ರೆ ಜೋಗಳ ಪದ ಹಾಡಕ್ಕೆ ಹತ್ತಿದ್ರೆ ಮಕ್ಕೊಂಡು ಮಕ್ಕಳು ಚಿಟ್ಟನೆ ಚೀರಾಕ್ ಶುರು ಮಾಡ್ತಾವೆ. ಆದ್ರೆ ಅವತ್ತಿನ ದುಗ್ಗಣೆ ಮಗುವನ್ನ ತೊಟ್ಟಿಲಕ್ಕೆ ಹಾಕಿ ಎಷ್ಟು ಚಂದ ಹಾಡ್ತಾಳ ಅನ್ನೋದನ್ನು ಕೇಳೋಣ. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿ ನೀರ, ತೆಂಗಿನಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರದ ಮಾರಿ ತೊಳೆದೇನ. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿ ನೀರ, ತೆಂಗಿನಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರದ ಮಾರಿ ತೊಳೆದೇನ, ಬಂಗಾರದ ಮಾರಿ ತೊಳೆದೇನ.
ಮೊಸರು ಬೇಡಿ ಕೆಸರ ತುಳಿತಾನ ನನ್ನ ಕಂದ ಚಂದ್ರನ ಬೇಡಿ ಅಳತಾನ ಚಂದ್ರನ ಬೇಡಿ ಅಳತಾನ ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ ಬಾರಯ್ಯ ನನ್ನ ಕಂದ ಬಾಲ ಚಕ್ರವರ್ತಿ ನ್ಯಾಲಿಗಿ ಮ್ಯಾಲ ಸರಸ್ವತಿಯು ನ್ಯಾಲಿಗಿ ಮ್ಯಾಲ ಸರಸ್ವತಿಯು ಬಾರಯ್ಯ ನನ್ನ ಕಂದ ಬಾಲ ಚಕ್ರವರ್ತಿ ನ್ಯಾಲಿಗಿ ಮ್ಯಾಲ ಸರಸ್ವತಿಯು ನ್ಯಾಲಿಗಿ ಮ್ಯಾಲ ಸರಸ್ವತಿಯು ಇರುವಂತ ನನ್ನ ಬಾಲ ಹಾಲ ಕುಡಿಬಾರೋ ನನ್ನ ಬಾಲ ಹಾಲ ಕುಡಿಬಾರೋ ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿನೀರ ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮಾರಿ ತೊಳೆದೇನ ಬಂಗಾರದ ಮಾರಿ ತೊಳೆದೇನ ಹಸು ಮಕ್ಕಳಾಡಿದರ ಹಸನವು ಅಂಗಳ ಹಸಿದಾಗ ಹಾಲ ಕೊಡಬೇಕು ಹಸಿದಾಗ ಹಾಲ ಕೊಡಬೇಕು ಮಕ್ಕಳ ಹಸನಾಗಿ ಜೋಪಾನ ಮಾಡಬೇಕು ಹಸನಾಗಿ ಜೋಪಾನ ಮಾಡಬೇಕು ಆಡಿ ಬಾ ನನ್ನ ಕಂದ ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ ಸಾರಿಸಿದ ಮನಿಯಾಗ ನೀರ್ಯಾರ ಚೆಲ್ಯಾರ ಸಾರಿಸಿದ ಮನಿಯಾಗ ನೀರ್ಯಾರ ಚೆಲ್ಯಾರ ಪಾರಿವಾಳ ಆಡಿ ಗಿಳಿಯಾಡಿ ಪಾರಿವಾಳ ಆಡಿ ಗಿಳಿಯಾಡಿ ಹಡೆದವ್ವ ಮೊಮ್ಮಕ್ಕಳಾಡಿ ಮಲಿಗ್ಯಾವ ಮೊಮ್ಮಕ್ಕಳಾಡಿ ಮಲಿಗ್ಯಾವ ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ ಅತ್ತರ ಅಳಲವ್ವ ಈ ಕೂಸು ನನಗಿರಲಿ ಅತ್ತರ ಅಳಲವ್ವ ಈ ಕೂಸು ನನಗಿರಲಿ ಕೆಟ್ಟರ ಕೆಡಲವ್ವ ಮನಿ ಕೆಲಸವು ಕೆಟ್ಟರೆ ಕೆಡಲವ್ವ ಮನಿ ಕೆಲಸವು ನನ್ನದು ಮನಿ ತುಂಬ ಮಕ್ಕಳಿರಲಿ ಗಿಳಿ ಹಾಂಗ ಮನೆ ತುಂಬ ಮಕ್ಕಳಿರಲಿ ಗಿಳಿ ಹಾಂಗ ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿನೀರ ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮಾರಿ ತೊಳೆದೇನ 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 ಯಾವ ಡವಳಾರ ಪಟ್ಟಣದೊಳಗ ಹಾಲು ಕುರುಬರ ಮನೆತನದ ಒಡತಿಯಾಗಿರುವಂತಹ ಯಾವ ದುಗ್ಗಳೆ ಆ ಮಗುವಿಗೆ ಎದೆ ಹಾಲನ್ನು ಉಣಿಸಿ ತೊಟ್ಟಲಕ ಹಾಕಿ ತೂಗಿ ಜೋಗಳವನ್ನು ಪಾಡಿದ ಮೇಲೆ ಮಗ ಗೊಳ್ಳಾಳೀಶ ಸೊಂಡ ಕೆಟ್ಟೋದು
ಆ ಗೊಲ್ಲಾಳೇಶ ಆನಂದವಾಗಿ ತೊಟ್ಟಿದೊಳಗ ನಿದ್ದೆಯನ್ನು ಮಾಡಿ ಎಚ್ಚೆತ್ತು ಕಣ್ಣು ತೆರೆದ ನೋಡ್ತಾನೆ. ಜಗದ ಗತಿಯನ್ನ ನೋಡಿ, ಈ ಜಗದ ಗತಿಯನ್ನ ನೋಡಿ ಕಣ್ಣು ಮುಚ್ಚಿ ಒಂದು ಸಾರಿ ನೋಡಿದ ಗೊಲ್ಲಾಳೇಶ. ಶಿವ ಅದಾನೋ ಇಲ್ಲೋ ಅನ್ನುವಂಥ ಭಾವವನ್ನ ಮನದೊಳಗೆ ಮಾಡಿಕೊಂಡ ಆಮೇಲೆ ಹೇಳ್ತಾನ, ಶಿವ ಇಲ್ಲ ಅಂದ್ರೆ ಜಗತ್ತೇ ಹೇಗೆ ನಡೀತದೆ? ಸಕಲ ಚರಾಚರ ವಸ್ತುಗಳಿಗೆ ಅವನೇ ಒಡೆಯ ಅಂದ್ರೆ ಅವ ಅದಾನ. ಹಿಂಗ ಕೂಸು ತೊಟ್ಟದೊಳಗ ಆನಂದವಾಗಿ ನಗನಗತ ತೊಟ್ಟದೊಳಗೆ ಇರುವಂಥ ಸಮಯದೊಳಗೆ ಒಂದು ದಿವಸ ಶಿಶುವು, ಯಾವಾಗ ತಾಯಿ ಆ ತೊಟ್ಟದೊಳಗ ಆಡುವಂಥ ಗೊಲ್ಲಾಳೇಶನನ್ನ ತಾಯಿ ನೋಡ್ತಾಳೆ. ಆ ತೊಟ್ಟಿಲೊಳಗಿರುವಂಥ ಶಿಶುವು ಆ ತೊಟ್ಟಿಲವನ್ನ ಹೆಬ್ಬಟ್ಟಿನಿಂದ ಮೆಟ್ಟುತ್ತಿದ್ದ ಗೊಲ್ಲಾಳೇಶ. ಎರಡು ಕೈಗಳನ್ನ ಮೇಲೆ ಎತ್ತಿದ್ದ, ಒಮ್ಮೆ ಕಾಲನ್ನ ತೊಟ್ಟಿಲಕ್ಕೆ ಮೆಟ್ಟಿ ತುಳಿತಿದ್ದ. ತಾಯಿ ದುಗ್ಗಳೆ ತೊಟ್ಟಿಲವನ್ನು ತುಳಿಯುವುದನ್ನು ನೋಡಿ, ಎರಡು ಕೈಗಳನ್ನು ಮೇಲೆ ಎತ್ತಿ ಹಿಡಿಯುವುದನ್ನು ನೋಡಿ, ಯಾಕೋ ನನ್ನ ಮಗ ಹೀಗೆ ಮಾಡ್ಲಿಕ್ಕತ್ಯಾನ, ಯಾಕೋ ನನ್ನ ಮಗ ಹಿಂಗೆ ಮಾಡಕತ್ಯಾನಂತ ಒಂದಿಷ್ಟು ಕಣ್ಣೀರು ಸುರಿಸ್ತಾ ಇದ್ದ ದುಗ್ಗಳೆ ಪತಿಯನ್ನ ಕರೀತಾಳೆ. ಪತಿದೇವಾ, ಏ ಪತಿದೇವಾ. ದುಗ್ಗಳೆ ಕೂಗಿದ ಕೂಡಲೇ ಬಲ್ಲುಗ ಓಡೋಡಿ ಬಂದ. ಯಾಕೆ? ನನ್ನ ಮಗ ಒಂದೇ ಸಮನೆ ಆ ತೊಟ್ಟಿಲಕ್ಕೆ ಹೆಬ್ಬಟ್ಟನ್ನ ಇಟ್ಟು ತುಳಿತಾನೆ, ಎರಡು ಕೈಗಳನ್ನ ಮೇಲೆ ಎತ್ತಿ ಹಿಡಿದಿದ್ದಾನೆ, ಕೆಳಗಡೆನೇ ಇಳಿಸ್ತಾ ಇಲ್ಲ. ಸತಿಪತಿಗಳು ಕೂಡಿ ಕಣ್ಣೀರು ಹಾಕ್ತಾ ಇದ್ದಾರೆ. ಸತಿಪತಿಗಳು ಕೂಡಿ ಕಣ್ಣೀರು ಹಾಕುವ ಸಮಯದೊಳಗ ಅದೇ ದಾರಿ ಹಿಡಿದು ಒಬ್ಬ ಯಜಮಾನ ಹೊರಟಿದ್ದ. ಯಜಮಾನನ್ನ ಕರೆದು ಕೇಳಿದರು, ನನ್ನ ಮಗ ಹಿಂಗ್ ಮಾಡ್ಲಿಕ್ಕತ್ತಾನ, ಯಾಕೆ ನನ್ನ ಮಗ ಹಿಂಗ್ ಮಾಡ್ಲಿಕ್ಕತ್ತಾನ ಅನ್ನೋದು ನನಗೆ ಗೊತ್ತಿಲ್ಲ ಅಂದಾಗನ ಆ ಮುದುಕ ಹೇಳ್ತಾನೆ, ಯಜಮಾನ ಅನುಭಾವಿ ಇದ್ದ. ನಿನ್ನ ಮಗ ಗೊಲ್ಲಾಳೇಶ ತೊಟ್ಟಿಲೊಳಗ ಆಟ ಆಡ್ಲಿಕ್ಕೆ ಹತ್ಯಾನ ಅಂದ್ರ, ಆ ತೊಟ್ಟಿಲವನ್ನ ಹೆಬ್ಬಟ್ಟಿನ ಮೆಟ್ಟಕತ್ಯಾನಂದ್ರ ಈ ಜಗತ್ತಿನೊಳಗ ಅಧರ್ಮವನ್ನ ಮೆಟ್ಟಿ ಎಂತ ಮಾಯೆ ಬಂದ್ರು ಕೂಡ ಆ ಮಾಯವನ್ನ ಇವತ್ತು ಬುದ್ಧಿ ಸರಿಸಬಲ್ಲ. ಅಧರ್ಮವನ್ನ ಮೆಟ್ಟಿ ಮತ್ತೆ ಎರಡು ಕೈಗಳನ್ನ ಮೇಲೆ ಎತ್ತಿದಾನೆ. ಆ ತೊಟ್ಟಿದೊಳಗಿರುವಂತ ನಿನ್ನ ಮಗ ಎರಡು ಕೈಗಳನ್ನ ಮೇಲೆ ಎತ್ತಾನಂದ್ರ ಈ ಜಗತ್ತಿನೊಳಗ ಧರ್ಮವನ್ನ ಎತ್ತಿ ಹಿಡಿದು ಅಧರ್ಮವನ್ನ ಮೆಟ್ಟಿ ತುಳಿತೇನೆ ಎನ್ನುವಂತ ಸಂಕೇತವನ್ನ ನಿನ್ನ ಮಗ ಕೊಳ್ಳಿಕತ್ತಾನ. ಎಲ್ಲರಿಗೆ ಬಹಳ ಖುಷಿ ಆಯಿತು, ಬಹಳ ಆನಂದ. ಹೀಗಿರುವ ಸಮಯದೊಳಗ ತೊಟ್ಟಿದೊಳಗ ಆಡುವಂತ ಗೊಲ್ಲಾಳೇಶ ಬೆಳೆದು 5-6 ತಿಂಗಳು, 6-7 ತಿಂಗಳು ಅಡ್ಗಿ ಮನೆಯೊಳಗ ಹುಡುಗ ಗೊಲ್ಲಾಳ ಹೊಟ್ಟಿಲ ತೇಲ್ಕೊಂತ ಹೊಕ್ಕಿತ್ತು. ಬರಬರ್ತ ಎಲ್ಲ ಮಣಕಾಲ ಹಚ್ಚಿ ನಡಲಿ ಕತ್ತಿದ ಮನಿ ಒಳಗನೆ ತಾಯಿ ತಂದೆಗೆ ಆನಂದವೇ ಆನಂದ. ನನ್ನ ಮಗ ಮಂಡಿ ಹಚ್ಚಿ ನಳ್ಳಿ ಕತ್ಯಾನ, ಹೊಟ್ಟಿನೇ ಹಚ್ಚಿ ನೆಲಕ್ಕೆ ಹಚ್ಚಿ ನಡ್ಕೊಂತ ಹೋಗೋದು ಬಿಟ್ಟಾನ. ಈಗ ಮಂಡಿ ಹಚ್ಚಿ ನಡ್ಯಾಕತ್ತೇನಂತ ತಂದೆ ತಾಯಿಗಳಿಗೆ ಬಹಳ ಖುಷಿ. ಅಲ್ಲಿ ನೋಡಿ ಹೆಂಗ್ ಹೋಗ್ಕಂಡ ನನ್ನ ಮಗ,
ಅವಾಗ ನೋಡ್ಬೇಕು ಮಗ ಅಂಬಾಗ ಅಲ್ಲಿ ನಡಿ ಹೊತ್ತಿನೊಳಗೆ ಯಾರಾದರೂ ಅತ್ತೆ ಆಗೋರು ಬಂದ್ರು, ನೋಡಿ ನಿಮ್ಮ ಅತ್ತಿ ಬಂದ್ಲು, ಅಲ್ಲಿ ನಿಮ್ಮ ಅತ್ತಿ ಬಂದ್ಲು ನೋಡಲ್ಲಿ ಅಂತಿರ್ತಾರೆ. ಅಲ್ಲೇನೇನು ಶಬ್ದ ಕಲಿಸ್ತಿರ್ತಾರೆ ಮಕ್ಕಳಿಗೆ. ಆದರೆ ನಮ್ಮ ಮಕ್ಕಳಿಗೆ ಬಾಲ್ಯದಲ್ಲಿನೇ ಒಳ್ಳೆ ಸಂಸ್ಕಾರವನ್ನು ಕೊಡಬೇಕು. ನಾವು ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡಬೇಕು. ಮರ ಸಣ್ಣದಿದ್ದಾಗನ, ಸಸಿ ಸಣ್ಣದಿದ್ದಾಗನ ಅದಕ್ಕೊಂದು ನೀಟಾದ ಕೋಲು ಆಸರ ಇಟ್ವಿ ಅಂತಂದ್ರೆ ಅದು ನೀಟಾಗಿ ಬೆಳೆದ ಸಸಿ 100 ವರ್ಷ ಮನೆಗೆ ತೊಲಿಯಾಗಿ ನಿಲ್ತದೆ. ಅದ ಸಸಿ ಅಡ್ಡದಿಡ್ಡಿ ಬೆಳೆದ್ರೆ ಒಲಿ ಒಳಗ ಬೂದಿಯಾಗಿ ಹೋಗ್ತದೆ. ಹಾಗೆ ಒಬ್ಬ ಶಿಶುನು ಕೂಡ ಒಬ್ಬ ಮಹಾತ್ಮರ ಸಂಗಮನ ಮಾಡಿ ಅವನು ಕೂಡ ಮಹಾತ್ಮನಾಗ್ತಾನ. ಹಂಗ ಗೊಲ್ಲಾಳೇಶನು ಕೂಡ ಜಗತ್ತಿಗೆ ಮಹಾತ್ಮನಾಗಿ ಬೆಳಗ್ತಾ ಇದ್ದಾನೆ. ಅದಕ್ಕೆ ನಾವು ಮಕ್ಕಳನ್ನು ಹಡಿಯೋದು ಮುಖ್ಯ ಅಲ್ಲ. ಹೆಣ್ಮಕ್ಕಳು ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡಬೇಕು. ನಾವು ಜೀವನದೊಳಗೆ ಅಕ್ಕಿಗೆ ಸಂಸ್ಕಾರ ಕೊಟ್ರೆ ಅನ್ನ ಆಗ್ತದೆ, ಗೋಧಿಗೆ ಸಂಸ್ಕಾರ ಕೊಟ್ರೆ ಚಪಾತಿ ಉಪ್ಪಿಟ್ಟು ಪುರಿ ಆಗ್ತದೆ, ಜೋಳಕ್ಕೆ ಸಂಸ್ಕಾರ ಕೊಟ್ರೆ ರೊಟ್ಟಿ ಮುದ್ದೆ ಅಂಬಲಿ ಆಗ್ತದೆ, ನೀರಿಗೆ ಸಂಸ್ಕಾರ ಕೊಟ್ರೆ ಪಾದೋದಕ ಆಗ್ತದೆ, ಕಟ್ಟಿಗೆ ಕಲ್ಲಿಗೆ ಸಂಸ್ಕಾರ ಕೊಟ್ರೆ ಶಿಲೆ ಆಗ್ತದೆ, ಆಭರಣಕ್ಕೆ ಸಂಸ್ಕಾರ ಕೊಟ್ರೆ ಬಂಗಾರಕ್ಕೆ ಸಂಸ್ಕಾರ ಕೊಟ್ರೆ ಆಭರಣ ಆಗ್ತದೆ, ಮಣ್ಣಿಗೆ ಸಂಸ್ಕಾರ ಕೊಟ್ರೆ ಗಡಿಗೆ ಆಗ್ತದೆ, ಶಬ್ದಕ್ಕೆ ಸಂಸ್ಕಾರ ಕೊಟ್ರೆ ಮಂತ್ರವಾಗ್ತದೆ, ಕಬ್ಬಿಗೆ ಸಂಸ್ಕಾರ ಕೊಟ್ರೆ ಸಕ್ಕರೆ ಬೆಲ್ಲ ಆಗ್ತದೆ. ಹಾಗೆ ಮನುಷ್ಯನಿಗೆ ಸಂಸ್ಕಾರ ಕೊಟ್ರ, ಈ ಶರೀರಕ್ಕೆ ಸಂಸ್ಕಾರ ಕೊಟ್ರ ಈ ಮನುಷ್ಯ ಏನಾಗ್ತಾನಂದ್ರೆ ದೇವನಾಗ್ತಾನೆ. ಅದಕ್ಕೆ ಸಂಸ್ಕಾರ ಕೃಷ್ಣ ಪರಮಾತ್ಮನಿಗೆ 16,000 ಹೆಂಡ್ರು ಅಂತ ಕೇಳ್ತೇವೆ, 60,000 ಮಕ್ಕಳು ಅಂತ ಕೇಳ್ತೇವೆ. ಕೃಷ್ಣನ ಮಕ್ಕಳು ಎಲ್ಲಿ ಇತಿಹಾಸದಲ್ಲಿ ಉಳಿದಿಲ್ಲ. ಯಾಕೆ? ಸಂಸ್ಕಾರ ಕೊಟ್ಟಿಲ್ಲ. ಗಾಂಧಾರಿಗೆ 101 ಮಕ್ಕಳು, ಆ ಧೃತರಾಷ್ಟ್ರನಿಗೆ 101 ಮಕ್ಕಳಿದ್ರು ಕೂಡ ಅವನ ಕಣ್ಮುಂದೆ 101 ಮಕ್ಕಳು ಸತ್ತು ಹೋದ್ವಲ್ಲ, ಅವರು ಕೂಡ 101 ಮಂದಿ ಇತಿಹಾಸದಲ್ಲಿ ಇಲ್ಲ. ಕಾರಣ ಸಂಸ್ಕಾರ ಕೊಟ್ಟಿಲ್ಲ. ಅದೇ ಇವತ್ತು ಕುಂತಿಯ ಮಕ್ಕಳು 5 ಜನ. ಕುಂತಿಯ ಮಕ್ಕಳು 5 ಜನ ಯಾರು ಹೇಳ್ರಿ? ಧರ್ಮರಾಜ, ಭೀಮ, ನಕುಲ, ಅರ್ಜುನ, ಸಹದೇವ. ಈ 5 ಮಂದಿ ಕುಂತಿಯ ಮಕ್ಕಳು 5 ಮಂದಿ ಏನದಾರಲ್ಲ, ಇವರು ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ರು. ಇತಿಹಾಸದೊಳಗೆ ಉಳಿದಾರಂದ್ರ ಆ ತಾಯಿ ಕುಂತಿ ಕೊಟ್ಟ ಸಂಸ್ಕಾರದಿಂದ. ಸಂಸ್ಕಾರ ಕೊಡಬೇಕು. ಹಂಗ ಒಂದು ಸುಮ್ಮನೆ ನಿಮಗೆ ಊಟದಾಗ ಉಪ್ಪಿನಕಾಯಿ ಇದ್ದಂಗೆ ಹಿಂಗ ನಡೆದಿತ್ತು ಪುರಾಣ. ಒಬ್ಬಾಕಿ ಹೆಣ್ಮಗಳು ಪುರಾಣಕ್ಕೆ ಬರಬೇಕಾದ್ರೆ ತನ್ನ ಮಗನ ಕರ್ಕೊಂಡು ಬರ್ತಿದ್ದಕ್ಕೆ. ತನ್ನ ಮಗನ ಕರ್ಕೊಂಡು ಬಂದಾಗ ಪುರಾಣ ನಡೆದಿತ್ತು, ಭರ್ಜರಿ ನಡೀತಿತ್ತು. ನಡಿ ಹೊತ್ತಿನೊಳಗೆ ಆ ಹುಡುಗ ಯವ್ವ ಅಂತ ಹಿಂಗೆ ಸಿಗ್ನಲ್ ಮಾಡ್ತಿದ್ದವ. ಏನು ಮಾಡ್ತಿದ್ದವ? ಹಿಂಗೆ ಸಿಗ್ನಲ್ ಅಂದ್ರೆ ಗೊತ್ತಾಕೈತಿಲ್ಲ ನಿಮಗೆ. ಯವ್ವ ಅಂತ ಹಿಂಗೆ ಸಿಗ್ನಲ್ ಮಾಡ್ತಿದ್ದ. ಅಕ್ಕಿ ಮರಿಗೆ ಹೋಗಿ ಕರ್ಕೊಂಡು ಹೋಗಿ ಬರ್ತಿದ್ಲು. ಅಲ್ಲಿ ಪಕ್ಕದೊಳಗೆ ಹೆಣ್ಮಕ್ಳು ಏನಂದ್ರು, ಏನ ತಂಗಿ ನಿನ್ನ ಮಗ ಎಷ್ಟು ಅಸಹ್ಯ ಮಾಡ್ತಾನವ ಯವ್ವ. ಪುರಾಣ ನಡೆದಾಗ ಬರೀ ಹಿಂಗೆ ಸಿಗ್ನಲ್ ಮಾಡ್ತಾನೆ ಅಂಥೇಳಿ ಆ ಹೆಣ್ಮಕ್ಳು ಬೇರೆ ಏನಾದರೂ ಕಲಿಸಕ್ಕೆ ಬರೋದಿಲ್ಲ ನಿನಗೆ ಅಂದರು. ಆಕೆ ಮರುದಿವ್ಸ ಮಗನಿಗೆ ಏನಕ್ಕೆ ಕಲಿಸಿದ್ಲು ಅಂದ್ರೆ, ಯಪ್ಪ ನಿನಗೆ ಏಕಿ ಬಂದವಂದ್ರೆ ಹಿಂಗೆ ಸಿಗ್ನಲ್ ಮಾಡಕ್ಕೆ ಹೋಗಬೇಡ ನನ್ನ ಮಗನ, ಪದ ಹಾಡಂಗಾಗೈತೆ ಅಂದ್ಲು ಅಂದ ಆಕೆ. ಹುಡುಗಗೆ ಹಿಂಗೆ ಕಲಿಸಿಕೊಟ್ಲು. ಹುಡುಗ ಮತ್ತೆ ಪುರಾಣಕ್ಕೆ ಬಂದ. ಮತ್ತು ಮಧ್ಯಕ್ಕೆ ಯವ್ವ ನನಗೆ ಪದ ಹಾಡಂಗಾಗೈತೆ ಅಂತಿದ್ದವ. ಮರಿಗೆ ಹೋಗಿ ಪದ ಹಾಡಿಸ್ಕೊಂಡು ಕರ್ಕೊಂಡು ಬರ್ತಿದ್ಲು. ಅವ್ರವ್ವ ಕುಂದರ್ಸ್ತಿದ್ಲು. ಹಿಂಗೆ 1 ತಿಂಗಳ ಪುರಾಣ ಮುಗೀತ್ರಿ. ಹಿಂಗೆ ಪುರಾಣ 1 ತಿಂಗಳ ಮೇಲೆ ಮುಗಿದ ಮೇಲೆ ಮನೆಗೆ ತವ್ರ ಮನೆಯಿಂದ ಅಣ್ಣ ಬಂದ.
ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಯಾರು ಬಂದರು ಹಿರಿ ಹಿಗ್ಗಿವ್ರಿಗೆ. ಅದ ಗಂಡನ ಮನೆಯಿಂದ ಯಾರಾದರೂ ಬಂದ್ರೆ ಲೋ ಬಸವ ನಿಮ್ಮ ಅಪ್ಪಿಲ್ಲ ಅಂತ ಹೇಳು. ತವ್ರ ಮನೆ ಅಂದ್ರೆ ಬಹಳ ಖುಷಿ ನಿಮಗೆ. ಹಂಗೆ ತವ್ರ ಮನೆಯಿಂದ ಅಣ್ಣ ಬಂದಾನಂತೇಳಿ ಆಕೆ ರಾತ್ರಿ ಹಪ್ಪಳ ಶಾಂಡ್ಗಿ ಉಪ್ಪಿನಕಾಯಿ ಶಾವಿಗೆ ಪಾಯಸ ಸೋತಿ ಬೀಜದ ಹುಗ್ಗಿ 1 2 ಕಲಸನ್ನ ಮೊಸರನ್ನ ಚಿತ್ರಾನ್ನ ಎಲ್ಲ ಮಾಡಿದ್ಲು. ರೊಟ್ಟಿ ಚಪಾತಿ ದಪಾಟಿ ಎಲ್ಲ ಮಾಡಿದ್ಲು ಆಕೆ. ಮಾಡಿ ಅಣ್ಣಗೆ ಊಟ ಮಾಡಿಸಿದ್ಲು. ಊಟ ಮಾಡಿಸಿ ಒಂದು ರೂಮ್ನಾಗ ಅಣ್ಣಗೆ ಗಾದಿ ಹಾಸಿ ಕೊಟ್ಲು. ರೂಮ್ನಾಗ ಅಣ್ಣನ ಮಲಗಿಸಿದ್ಲು. ಇಬ್ಬರು ತಾಯಿ ಮಗ ಊಟ ಮಾಡಿದರು. ರಾತ್ರಿ 12 ಆಗಿತ್ತು. ಆವಾಗ ಮಗ ಅಂದ, ಯವ್ವ ನಾನು ಮಾಮನ ಮಗ್ಗಲು ಮಲಗ್ತೇನೆ ಅಂದ. ಯಾರು ಬೇಡ ಅಂತಾರೆ, ಹೋಗಿ ಹೊಂದಾಕಿ ಕದ ಬಡಲು ಅಣ್ಣ ಬಾಗಲ ತೆಗೆದು ಏನ ತಂಗಿ ಎಣ್ಣ ನಿನ್ನ ಅಳಿಯ ನೀನು ಬಾಜು ಮಲಗ್ತಾನಂತ. ಯಾರು ಬೇಡ ಅಂತಾರೆ, ಮಲಗಿಸ್ಕೊತೀನಿ ಅಂದವ. ಗಾದಿ ಮೇಲೆ ಹೋಗಿ ಮಲ್ಕೊಂಡು ಒಂದು ಅರ್ಧ ಗಂಟೆ ಆಗಿತ್ತು. ಮಾಮ ನಾನು ಪದ ಹಾಡಬೇಕು ಅಂದವ. ಮಾವಂದ ರಾತ್ರಿ ಆಗ್ಯದ, ಭಾಳ ಹೊತ್ತಾಗ್ಯದ, ಈಗ ಪದ ಹಾಡೋ ಹೊತ್ತಲ್ಲ, ನೀ ಸುಮ್ಮನೆ ಮಲಗು ಅಂದವ ಮಾವ. ಇಲ್ಲ ಮಾಮ ನಾ ಪದ ಹಾಡ್ಬೇಕಂದ್ರೆ ಹಾಡಬೇಕು ಅಂದವ. ಹೊತ್ತಾಗ್ಯದ, ಎಲ್ಲರೂ ನಿದ್ದೆ ಮಾಡ್ಲಿಕ್ಕತ್ಯಾರ. ಮತ್ತು ತಾಳಿಕೋಟಿ ಮತ್ತು ಶಿವಾನಂದಪ್ಪ ಎಚ್ಚರಿದ್ರು ನೋಡಿ, ನಿನ್ನ ಬಡಗಿನ ತೊಗೊಂಡು ಬರ್ತಾನೆ, ಸುಮ್ಮನೆ ಮಲಗ್ತಿ ಇಲ್ಲ ಅಂದವ. ಇಲ್ಲ ಮಾಮ ನಾ ಪದ ಹಾಡ್ಬೇಕಂದ್ರೆ ಹಾಡಬೇಕು ಅಂದ. ಮಾವ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಹುಡುಗ ತಡ್ಕೊಂಡು ಸಾಕಾಗಿತ್ತು. ಮಾವ ನಾ ಪದ ಹಾಡಬೇಕು ಅಂದ್ರೆ ಮಾವಂದ, ನೀ ಏನಾದರೂ ಪದ ಹಾಡೋದಿತ್ತಂದ್ರೆ ನನ್ನ ಕಿವ್ಯಾಗ ಹಾಡು. ಅಳಿಯ ಅಂದ, ಮಾವ ಇದು ಕಿವ್ಯಾಗ ಹಾಡೋ ಪದ ಅಲ್ಲ ಅಂದವ. ಗೊತ್ತಿಲ್ಲ ಪಾಪ ಮಾವಗ. ತಡ್ಕೊಂಡು ಸಾಕಾಗಿತ್ತು ಮಾವನ ಪದ ಹಾಡವನಂದಾಗ ನಮ್ಮ ಮಾವಂದ, ಹಾಡಂಗಿತ್ತು ಸಣ್ಣಗೆ ನನ್ನ ಕಿವ್ಯಾಗ ಹಾಡು ಅಂದವ. ಕಿವಿ ಮ್ಯಾಲೆ ಮಾಡೇ ಹೊಲ್ಕೊಂಡಿದ್ದ ಮಾವ. ಹುಡುಗಗೆ ಅಳಿಯಾಗ ತಡ್ಕೊಂಡು ಸಾಕಾಗಿತ್ತು. ಮಾವನ ಕಿವ್ಯಾಗ ಸಣ್ಣಗೆ ಪದ ಹಾಡಕ್ಕೆ ಹತ್ತಿದ. ಯಾವಾಗ ಬೆಚ್ಚಗೆ ಹತ್ತು ಮಾವ ಎದ್ದು ಹೊರಗೆ ಬಂದ. ತಂಗಿಗೆ ಎಚ್ಚರ, ಯಾಕೆಣ್ಣ ಏನಂತಿ ಯಾಕಂತೀವ ಅಂದು. ನಿನ್ನ ಅಳಿಯ ಪದ ಹಾಡಿದ ನಾನು. ಹ್ಞೂ ಹಾಡ್ಯಾನ. ಎಷ್ಟು ಹಾಡ್ಯಾನ? ಗಾದಿ ತುಂಬ ಹಾಡ್ಯಾನ ನೋಡು. ಹಿಂಗೆ ಮಕ್ಕಳಿಗೆ ಸಂಸ್ಕಾರ ಕೊಡೋದಲ್ಲ, ಮಕ್ಕಳಿಗೆ ಒಳ್ಳೆ ರೀತಿಯಾಗಿ ನಾವು ಬದುಕಿನೊಳಗೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಮಕ್ಕಳನ್ನು ಹಡಿಯುವುದು ಮುಖ್ಯ ಅಲ್ಲ. ಈ ನಾಡಿನೊಳಗೆ ಛತ್ರಪತಿ ಶಿವಾಜಿ ಅಂತಾಗಿ ಹೋಗಿದ್ದಾನೆ. ಆ ಛತ್ರಪತಿ ಶಿವಾಜಿಯ ತಾಯಿ ಜೀಜಾಬಾಯಿ. ಅರಮನೆಯೊಳಗೆ ಇರುವ ಸಮಯದಲ್ಲಿ ಒಂದು ದಿವಸ ಶಿವಾಜಿಯನ್ನ ಕರೆದು ಜೀಜಾಬಾಯಿ ಹೇಳ್ತಾಳ, ನನ್ನ ಮಗನ, ಬಡವರ ಕಣ್ಣೀರು ಒರೆಸುವಂಥವನಾಗಬೇಕು. ರೋಗಿಗಳಿಗೆ ಹಾಲು ಕುಡಿಸುವ ಮಗನೂ ನೀನಾಗಬೇಕು. ಬಿದ್ದವರನ್ನ ಎತ್ತಿ ಹಿಡಿಯುವ ಮಗನೂ ನೀನಾಗಬೇಕು. ಛತ್ರಪತಿಗೆ ತಾಯಿ ಜೀಜಾಬಾಯಿ ಸಂಸ್ಕಾರ ಕೊಟ್ಟ ಮೇಲೆ ಆ ಛತ್ರಪತಿ ಹಿಂಗ ಜೀವನ ನಡೆಸ್ಕೊಂಡು ಹೊರಟಿರುವ ಸಂದರ್ಭದೊಳಗೆ ಒಂದು ದಿವಸ ಅರಮನೆಯಿಂದ ಹೊರಗಡೆ ಹೋಗಿದ್ದ. ಅರಮನೆಯಿಂದ ಹೊರಗಡೆ ಹೋಗಿ ಅರಮನೆಯ ಕಡೆಗೆ ಬರುವಾಗ ಊರೊಳಗೆ ಹಾದು ಬರಬೇಕಾಗಿತ್ತಲ್ಲ. ಆ ಊರ ಮಧ್ಯದಲ್ಲಿ ಒಂದು ಹಾಳ ಬಾವಿ ಇತ್ತು. ಹಾಳ ಬಾವಿ ದಂಡಿ ಮ್ಯಾಲ ಒಬ್ಬ ಬಡವ ಕುತ್ಕೊಂಡು ಅಳಲಿಕ್ಕತ್ತಿದ್ದ. ಅಳಕತ್ತಿದ್ದ. ಅಳುವ ಧ್ವನಿ ಶಿವಾಜಿ ಕಿವಿಗೆ ಬಡಿತು. ಅಳುವ ಧ್ವನಿಯ ಮುಖಾಂತರವಾಗಿ ಅದೇ ನಾದ ಹಿಡ್ಕೊಂಡು ಹೋದ. ಬಡವ ಅಳುವುದನ್ನ ಕೇಳಿದ. ಯಪ್ಪ, ಯಾಕೆ ಅಳಿಕತ್ತೀಯೋ? ನಿನಗೇನು ಕಷ್ಟ ಬಂದದಂತ ನೀನು ಕಣ್ಣೀರು ಹಾಕ್ಲಿಕ್ಕತ್ತಿ? ಬಡವ ಹೇಳ್ತಾನೆ, ಯಾವ ಪಾಪದ ಕರ್ಮದ ಫಲವೇ ಆ ಭಗವಂತ ನನ್ನನ್ನು ಈ ಜನ್ಮದಲ್ಲಿ ಬಡವನನ್ನಾಗಿ ಹುಟ್ಟಿಸಿದಾನೆ. ಮಕ್ಕಳ ಮದುವೆಗಿದೆ. 2-3 ತಿಂಗಳಲ್ಲಿ ಮಕ್ಕಳ
ಮದುವೆಯನ್ನ ಮಾಡಬೇಕು, ಕಿಶೆದೊಳಗೆ 10 ಪೈಸಾ ಇಲ್ಲ. ಅದಕ್ಕೆ ಈ ಹಾಳು ಬಾಯಿ ಒಳಗೆ ಬಿದ್ದು ಸತ್ತು ಹೋಗ್ಬೇಕಂತ ನಾನು ಇಲ್ಲಿ ಬಂದಿದ್ದೇನೆ. ಶಿವಾಜಿ ತಾಯಿ ಮಾತು ನೆನಪಾಗಿ ಆ ಶಿವಾಜಿ 2 ಕೈ ಒಳಗ ಬಂಗಾರದ ಕಡಗಗಳಿದ್ದು ಆ ಬಲಗೈ ಒಳಗಿರುವ ಬಂಗಾರ ಕಡಗವನ್ನೇ ತೆಗೆದು ಆ ಬಡವನ ಕೈ ಒಳಗ ಹಾಕಿ ಕಣ್ಣೀರು ಒರೆಸಿ ಹೋಗಿ ಇನ್ನ ಮನೆಗೆ. ಬಡವ ಮನೆಗೆ ಹೋದ. ಶಿವಾಜಿ ಅರಮನೆಗೆ ಬಂದ. ತಾಯಿ ನೋಡಿದ ಬಳೆ ಶಿವಾಜಿಯನ್ನ ಕರೀತಾಳೆ. ಶಿವಾಜಿ, ಊಟ ಮಾಡಬಾರೋ, ನಿನಗೆ ಹಸಿವಾಗಿಲ್ಲೇನೊಂದಾಗನ. ಶಿವಾಜಿ ಊಟಕ್ಕೆ ಕೂತ್ಕೊಂಡ. ಊಟ ಮಾಡುವಾಗ ತಾಯಿಯ ದೃಷ್ಟಿ ಕೈ ಮೇಲೆ ಹೋಯಿತು. ತಾಯಿ ಕೇಳಿದ್ದು, ಶಿವಾಜಿ, ನಿನ್ನ ಬಲಗೈ ಒಳಗಿರುವಂತ ಬಂಗಾರದ ಕಡಗ ಎಲ್ಲೋ? ತಾಯಿಗೆ ಹೇಳ್ತಾನೆ ಶಿವಾಜಿ, ಅರಮನೆಗೆ ಬರುವ ಸಮಯದೊಳಗ ಊರಿನ ಮಧ್ಯದಲ್ಲಿ ಒಂದು ಹಾಳಬಾಯಿ ಒಳಗ ಬಿದ್ದು ಒಬ್ಬವ ಜೀವ ಕಳ್ಕೊಳಕತ್ತಿದ್ದ, ಅಳ್ಳಿಕತ್ತಿದ್ದ. 2 ಮಕ್ಕಳ ಮದುವೆಗೆ ಹಣ ಇಲ್ಲ ಅಂತ ಅಳ್ಳಿಕತ್ತಿದ್ದ. ಅದಕ್ಕೆ ಕೊಟ್ಟು ಬಂದೆಯವ್ವ ಅಂದಾಗನ ತಾಯಿ ಕಪಾಳಕ ಹೊಡೆದು ಶಿವಾಜಿಯ ಕಪಾಳಕ. ಶಿವಾಜಿ ಅಂತಾನೆ, ಯಾಕೆ ಹೊಡೆದಿ, ನಾ ಏನು ತಪ್ಪು ಮಾಡೀನಿ ಅಂತ ತಾಯಿನ ಕೇಳಿದಾಗ ತಾಯಿ ಹೇಳ್ತಾಳೆ ಜೀಜಾಬಾಯಿ ಶಿವಾಜಿಗೆ, ಹೇ ಹುಚ್ಚ, 2 ಮಕ್ಕಳ ಮದುವೆ ಅದ ಅಂತ ಹೇಳ್ತಿ, ನಿನ್ನ ಕೈ ಒಳಗಿರುವಂತ ಒಂದೇ ಬಂಗಾರದ ಕಡಗವನ್ನ ಕೊಟ್ಟು ಬಂದಿಯಲ್ಲ ಹುಚ್ಚ, ಎಡಗೈ ಒಳಗಿರುವಂತ ಈ ಬಂಗಾರದ ಕಡಗವನ್ನು ಕೂಡ ಯಾಕೆ ನೀನು ಕೊಟ್ಟು ಬಂದಿಲ್ಲ ಅಂತ ಹೇಳಿ ನಿನ್ನ ತಾಯಿ ನಿನ್ನ ಕಪಾಳಕ ಹೊಡೆದಾಳ. ಹಿಂಗ ಸಂಸ್ಕಾರವನ್ನು ಕೊಡಬೇಕು ನಮ್ಮ ಮಕ್ಕಳಿಗೆ. ಆದರೆ ಡೌಲಾರ ಪಟ್ಟಣದಲ್ಲಿ ಯಾವ ಬಲ್ಲುಗ ದುಃಖಳೆಯರ ಮಗನಾಗಿರುವಂತ ಗೊಲ್ಲಾಳೇಶ ತೊಟ್ಟಿಲವನ್ನ ಬಿಟ್ಟು 5-6 ವರ್ಷದವನಾಗಿರುವ ಸಮಯದಲ್ಲಿ ಸದಾಕಾಲ ಶಿವನ ಸ್ಮರಣೆ ಮಾಡ್ತಾ, ಭಗವಂತನ ಧ್ಯಾನ ಮಾಡ್ತಾ, ಸಂಗಮನಾಥನ ದರ್ಶನವನ್ನ ಮಾಡ್ತಾ ತಾಯಿ ಒಳ್ಳೆ ಸಂಸ್ಕಾರವನ್ನ ಕೊಡ್ತಾಳೆ. ಅದಕ್ಕೆ ಮಕ್ಕಳಿಗೆ ನಾವೆಲ್ಲ ಒಳ್ಳೆ ಸಂಸ್ಕಾರವನ್ನು ಕೊಟ್ಟರೆ ನಮ್ಮ ಮಕ್ಕಳು ಈ ದೇಶದ ಸೇವಕನಾಗಬಹುದು.